ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ವಸ್ತುತಃ ಇವತ್ತು ನಾಳೆ ನಾಡಿದ್ದು 3 ದಿವಸ ನಾವು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ನೋಡಲಿದ್ದೇವೆ. ಆಮೇಲೆ ಸುಮಾರು ನನಗೆ ಎಷ್ಟು ದಿವಸ ಅಂತ ನೆನಪಿಲ್ಲ, 1 ವಾರ ಇರಬಹುದು, ವಿಜಯ ಮಾಧ್ವ ಸಂಘ ಅಂತ ಒಂದು ಜಾಗ ಇದೆಯಂತೆ. ಅಲ್ಲಿ ಇವತ್ತು ಬೆಳಗ್ಗೆ ಫೋನ್ ಮಾಡಿದ್ರು. ಅಲ್ಲಿ ರಾಯರ ಪಟ್ಟಾಭಿಷೇಕದ ಒಂದು ಸಲುವಾಗಿ ರಾಘವೇಂದ್ರ ಸ್ವಾಮಿಗಳ ಗ್ರಂಥ ಪರಿಚಯ, ಯಾವ್ಯಾವ ಗ್ರಂಥ ಇದೆ, ಅದರ ವಿಷಯ ಏನು ಅನ್ನೋದನ್ನು ಹೇಳಿ ಮಂತ್ರಾರ್ಥ ಮಂಜರಿಯ ಪೂರ್ವ ಭಾಗ, ಆಮೇಲೆ ಹೀಗೆ ಬೇರೆ ಬೇರೆ ಗ್ರಂಥಗಳ ಆಯ್ದ ಭಾಗಗಳ ಚಿಂತನೆ ಇರುತ್ತೆ. ಸುಮಾರು 1 ವಾರ ಇರಬಹುದು ಅಂತ ಅನ್ಕೋತೇನೆ. ಅದರಿಂದಾಗಿ ಈ 1 ವಾರ ಒಂದು ಗ್ಯಾಪ್ ಇರುತ್ತೆ. 1 ವಾರ ಅಂತ ನನ್ನ ಎಣಿಕೆಗೆ 1 ವಾರ ಕೇಳಬೇಕು ಅವ್ರನ್ನ. ಅದರಿಂದಾಗಿ ನಾವು 10ನೇ ಅಧ್ಯಾಯ ಮುಗಿಸಿದ ಮೇಲೆ ಒಂದು ಶಾರ್ಟ್ ಬ್ರೇಕ್ ಇರುತ್ತೆ. 3 ರಿಂದ 10 ಅಂದರೆ 7 ದಿವಸ 8 ದಿವಸ ರಾಯರ ಗ್ರಂಥಗಳ ಚಿಂತನೆ, ಅದನ್ನು ನಾವು ಮಾಡಲಿದ್ದೇವೆ. ಅದರಿಂದಾಗಿ ಒಂದು ಶಾರ್ಟ್ ಬ್ರೇಕ್ ಇರುತ್ತೆ. 10ನೇ ಅಧ್ಯಾಯ ಮುಗಿಸಿ 11ನೇ ಅಧ್ಯಾಯಕ್ಕೆ ಹೋಗುವ ನಡುವೆ ರಾಯರ ಗ್ರಂಥಗಳ ಚಿಂತನೆ ಇರುತ್ತೆ. ಅದರ ಏನು ಫೇಸ್ಬುಕ್ ಏನು ಲಿಂಕ್ ಇರುತ್ತೆ, ಅದನ್ನು ಈ ವ್ಯಾಸವಾಣಿಯಲ್ಲೇ ಶೇರ್ ಮಾಡಲಾಗತ್ತೆ. ಅಲ್ಲಿಂದ ಈಗ ಹೇಳೋಣ, ಚಿಂತನೆ ಮಾಡೋಣ. ಇತೀರಿತಶ್ಚಕ್ರಧರೇಣ ತಾಮುನಿ ವಿದೋಷ ವಿಜ್ಞಾನ ಸುಖೈಕರೂಪ ಅಪ್ಯಜೋ ಜನಾನ್ ಮೋಹಯಿತುಂ ಋಷೈವ ಯೋಷಿತ್ಸು ಪುಂಸೋಷಜನೀವ ದೃಶ್ಯತೆ ನ ಜಾಯತೆ ಕ್ವಾಪಿ ಬಲಾದಿ ವಿಗ್ರಹ. ದೋಷವೇ ಇರದ ಜ್ಞಾನ ಸುಖಗಳೇ ಮೈವೆತ್ತು ಬಂದ ಅಜಹ ಎಂದೂ ಹುಟ್ಟದ ನಾರಾಯಣ, ಜನಾನ್ ಮೋಹಯಿತು ಜನರನ್ನು ಮೋಹಗೊಳಿಸಲು, ಯೋಷಿತ್ಸು ಪುಂಸಃ ಅಜನಿ ಇವ ದೃಶ್ಯತೆ ಗಂಡಿನಿಂದ ಹೆಣ್ಣುಗಳಲ್ಲಿ ಹುಟ್ಟಿದವನಂತೆ ತೋರುತ್ತಾನೆ. ನಜಾಯತೆ ಕ್ವಾಪಿ ಹೊಸ ದೇಹವನ್ನು ಪಡೆಯುವುದು ಅಂತ ಇಲ್ವೇ ಇಲ್ಲ. ಬಲಾದಿ ವಿಗ್ರಹ ಗುಣವೇ ಮೈವೆತ್ತು ಬಂದವ. ಯಥಾ ನೃಸಿಂಹಾಕೃತಿರಾವಿರಾಸೀತ್ ಸ್ತಂಭಾತ್ ತಥಾ ನಿತ್ಯತನುತ್ವತೋ ವಿಭುಃ ಆವಿರ್ಭವತ್ ಯೋಷಿತಿನೋ ಮಲೋತ್ಥಃ ತಥಾಪಿ ಮೋಹಾಯ ನಿದರ್ಶಯೇತ್ ತಥಾ. ಯಥಾ ಹೇಗೆ ನೃಸಿಂಹಾಕೃತಿ ಸ್ತಂಭಾತ್ ಆವಿರಾಸೀತ್ ಕಂಬದಿಂದ ಹೊರಬಂದ ನರಸಿಂಹ ಆಕಾರವನ್ನು ತಳೆದು, ಹಾಗೆ ನಿತ್ಯತನು ದೇವರ ಶರೀರ ನಿತ್ಯ, ಅಲ್ಲೇನು
ಹೆಣ್ಣು ಗಂಡುಗಳ ಸಂಪರ್ಕದಿಂದ ಕಂಬದಲ್ಲಿ ಹುಟ್ಟಿದ್ದಲ್ಲ. ನೋ ಮಲೋತ್ಥಃ, ನಮ್ಮ ಭೌತಿಕವಾದ ಸಾರದಿಂದಲೋ ಅಥವಾ ಮಲದಿಂದಲೋ ಹುಟ್ಟುವುದಿಲ್ಲ. ಆದರೂ ಜನರಿಗೆ ಯೋಗ್ಯತೆಗೆ ಅನುಗುಣವಾದ ತಿಳಿವು ಬರಬೇಕು ಅಂತ ಹಾಗೆ ತೋರಿಸ್ತಾನೆ. ಯೋಗ್ಯತೆಗೆ ಅನುಗುಣವಾದ ತಿಳಿವು, ತಿಳಿವಿಗೆ ಅನುಗುಣವಾದ ಆನಂದ. ಆದ್ದರಿಂದ ಸ್ತ್ರೀ ಪುಂ ಪ್ರಸಂಗಾತ್ ಪರತೋ ಯತೋ ಹರಿ ಪ್ರಾದುರ್ಭವತ್ಯೇಷ ವಿಮೋಹಯನ್ ಜನಂ ಅತೋ ಮಲೋತ್ಥೋಯಮಿತಿ ಸ್ಮ ಮನ್ಯತೆ ಜನೋ ಶುಭಃ ಪೂರ್ಣಗುಣೈಕ ವಿಗ್ರಹಂ. ಯತಃ, ಯಾವ ಕಾರಣದಿಂದ, ಹರಿ ನಾರಾಯಣ ಸ್ತ್ರೀಪುಂ ಪ್ರಸಂಗಾತ್ ಪರತಃ ಪ್ರಾದುರ್ಭವತಿ, ಹೆಣ್ಣು ಗಂಡುಗಳ ಜೋಡಿ ಇಲ್ಲದೆ ಹುಟ್ಟುತ್ತಾನೆ. ಆದರೂ ಮಲೋತ್ಥೋಯಮಿತಿ ಸ್ಮ ಮನ್ಯತೆ, ಅಶುಭ ಜನ, ಪುಣ್ಯ ಕಡಿಮೆ ಇರುವ ವ್ಯಕ್ತಿ ಮಲೋತ್ಥಃ ಅಯಂ ಇತಿ ಮನ್ಯತೆ, ಇವನು ನಮ್ಮ ತರಹನೇ ಹುಟ್ಟಿದವ ಎಂದುಕೊಳ್ಳುತ್ತಾನೆ. ದ್ವೀಪೇ ಭಗಿನ್ಯಾಃ ಸಂಯಮಸ್ಯ ವಿಶ್ವಕೃತ್ ಪ್ರಕಾಶತೆ ಜ್ಞಾನಮರೀಚಿಮಂಡಲಃ ಪ್ರಭಾಸಯನ್ನಂಡ ಬಹಿಸ್ತಥಾಂತಃ ಸಹಸ್ರಲಕ್ಷಾಮಿತ ಸೂರ್ಯದೀಧಿತಿಃ. ಯಮನ ಭಗಿನ್ಯಾಃ ತಂಗಿಯ ಅಂದರೆ ಯಮುನೆಯ, ದ್ವೀಪೇ ದ್ವೀಪದಲ್ಲಿ, ನಡುಗಡ್ಡೆಯಲ್ಲಿ ಮೂಡಿಬಂದ, ಹಾಗೆ ಮೂಡಿ ಬರುವಾಗಲೇ ಜ್ಞಾನ ಮರೀಚಿ ಮಂಡಲ, ಅರಿವಿನ ಬೆಳಕು ಅವನ ಸುತ್ತಲೂ ತುಂಬಿತ್ತು. ವೇದವ್ಯಾಸ ರೂಪವನ್ನ ಧ್ಯಾನ ಮಾಡುವಾಗ ಇದನ್ನ ಹೇಳ್ತಾರೆ. ಬ್ರಹ್ಮಾಂಡದ ಒಳಗಡೆ ಮತ್ತೆ ಆಚೆಗೂ ತುಂಬಿರುವ ನೀಲಿ ಬಣ್ಣದ ಬೆಳಕು, ಹಾಗೆ ಮೈಯಿಂದ ಹೊಮ್ಮುವ ಬ್ರಹ್ಮಾಂಡದ ಒಳಗಡೆ ಹೊರಗಡೆ ತುಂಬಿರುವ ನೀಲಿ ಬಣ್ಣದ ಮೈಯ ವೇದವ್ಯಾಸರನ್ನ ಚಿಂತನೆ ಮಾಡಬೇಕು ಅಂತ. ವಿಜ್ಞಾನ ರೋಚಿ ಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕ ಅಭಯೇತಂ ವಿಧಿ. ಹಾಗೆ ಎಲ್ಲ ದೇವತೆಗಳಿಂದ ದೇವರು ಸ್ತುತನಾಗ್ತಾ ಇದ್ದಾನೆ. ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದಂ ಆನತೋಸ್ಮಿ. ಇದು ಧ್ಯಾನ ಶ್ಲೋಕ. ಈ ಧ್ಯಾನ ಶ್ಲೋಕ ಹೇಳಿಕೊಂಡೇ ನೀವು ಧ್ಯಾನ ಮಾಡಬೇಕಾಗಿಲ್ಲ. ಈ ತರಹದ ದೇವರನ್ನ ಚಿಂತನೆ ಮಾಡಿದ್ರು ಸಾಕು. ಧ್ಯಾನ ಶ್ಲೋಕ ಇರೋದು ಯಾಕೆ ಅಂದರೆ ಹೇಳಲಿಕ್ಕಲ್ಲ, ನೀವು ತಿಳ್ಕೊಳ್ಳಿಕ್ಕೆ. ನಾವು ತಿಳ್ಕೊಳ್ಳಿಕ್ಕೆ ಇರೋದು. ದೇವರನ್ನ ಮನಸ್ಸಿನ ಒಳಗಡೆ ಹಾಗೆ ಪರಿಭಾವಿಸಬೇಕು ಅಂತ ಅದರ ಅರ್ಥ. ಹೇಳೋದು ಒಳ್ಳೆಯದು, ಆದರೆ ಹೇಳುವಾಗ ಅದರ ಚಿಂತನೆ ಇರಬೇಕು. ಆಗ ಅದು ಒಳಗಡೆ ಆಗುವ ಅನುಭವ, ಅದನ್ನು ನೀವು ಅನುಭವಿಸಿ, ಅದನ್ನು ಪಡೀರಿ. ದ್ವೀಪೇ ಭಗಿನ್ಯ, ಅದರಿಂದಾಗಿ ಜ್ಞಾನ ಮರೀಚಿ ಮಂಡಲ, ಜ್ಞಾನವೆಂಬ ಬೆಳಕು ಸುತ್ತಲೂ ತುಂಬಿರುತ್ತೆ. ಪ್ರಭಾಸಯನ್ ಅಂಡ ಬಹಿ ತಥಾ ಅಂತಃ, ಬ್ರಹ್ಮಾಂಡದ ಹೊರಗೂ ಬ್ರಹ್ಮಾಂಡದ ಒಳಗೂ ಹೊಳೆಯುತ್ತಾ ಸಹಸ್ರ ಲಕ್ಷ ಸೂರ್ಯರಂತೆ ಕಾಂತಿ ಇರುವವ. ಹಾಗಾದ್ರೆ ದೇವರು ಕಾಣೋದಿಲ್ಲವೇ? ಬೆಳಕು ಮಾತ್ರ ಕಾಣುತ್ತಾ? ಯಾಕೆಂದ್ರೆ ಒಬ್ಬ ಸೂರ್ಯನನ್ನೇ ನಾವು ನೋಡ್ಲಿಕ್ಕೆ ಆಗೋಲ್ಲ. ಅವನು ಬೆಳಕಿನಿಂದ ಅವನಿದ್ದಾನೆ ಅಂತ ಗೊತ್ತಾಗುವುದು. ಬಿಸಿಲು ನಮ್ಮ ಮೈಯನ್ನ ಚುರುಗುಟ್ಟಿಸ್ತಾ ಇರುತ್ತೆ. ಓ ಸೂರ್ಯ ಇದ್ದಾನೆ, ಸೂರ್ಯನ್ನೇ ನೋಡ್ಲಿಕ್ಕೆ ಹೋಗಲ್ಲ. ಆ ರೀತಿ ದೇವರೋ ಅಂದ್ರೆ ಉಪನಿಷತ್ತು ಉತ್ತರ ಕೊಡುತ್ತೆ. ಆರ್ದ್ರಂಜ್ವಲ
ಭಾರತಿಜ್ಯೋತಿರಹಮಸ್ಮಿ ಅಂತ ತಣ್ಣಗಿನ ಬೆಳಕು. ಯಾಕೆ ಇದನ್ನು ಹೇಳಿದ್ದು ಅಂದರೆ, ಒಳಗಡೆ ಚಿಂತನೆ ಮಾಡುವಾಗ ದೇವರ ಅವ್ಯಕ್ತ ರೂಪವನ್ನೇನು ಚಿಂತನೆ ಮಾಡಬೇಕಾಗಿಲ್ಲ. ನಾವು ಎದುರುಗಡೆ ಇರುವ ವಸ್ತುವನ್ನು ಕಣ್ಬಿಟ್ಟು ಕಾಣುವ ಹಾಗೆ ಕಣ್ಣು ಮುಚ್ಚಿ ಒಳಗಡೆ ವೇದವ್ಯಾಸರನ್ನು ಹಾಗೆ ಪರಿಭಾವಿಸಬಹುದು ಅನ್ನೋದು ಇದರ ತಾತ್ಪರ್ಯ. ಅದರಿಂದಾಗಿ ನೀವು ವೇದವ್ಯಾಸ ರೂಪವನ್ನು ಚಿಂತನೆ ಮಾಡಿದಾಗ ಒಳಗಡೆ ಎಲ್ಲ ತಣ್ಣಗಾಗತ್ತೆ, ಶಾಂತ ಆಗತ್ತೆ. ಆ ಥಂಡಿ ಅದೊಂದು ಒಳ್ಳೆಯ ಅನುಭವ. ಸಹಸ್ರ ಲಕ್ಷ ಅಮಿತ ಸೂರ್ಯ ದೀಧಿತಿ ಅನ್ನುವ ಡಿಸ್ಕ್ರಿಪ್ಷನ್ ಕೇಳಿ ಬಹಳ ಉಗ್ರವಾಗಿ ಒಳಗಡೆ ಚಿಂತನೆ ಮಾಡಬೇಕೇನೋ ಅಂತ ಅಂದುಕೊಳ್ಬೇಡಿ ಅನ್ನೋದನ್ನ ಇದು ಹೇಳಬೇಕಾಯ್ತು ಅಷ್ಟೇ, ಇನ್ನೇನಿಲ್ಲ. ಶುಭಮರತಕವರ್ಣ ಅಗಣ್ಯ ದಿವ್ಯೋರು ಗುಣಾರ್ಣವ ಪ್ರಭು ಸಮಸ್ತ ವಿದ್ಯಾಧಿಪತಿರ್ಜಗದ್ಗುರು ಅನಂತ ಶಕ್ತಿರ್ಜಗದೀಶ್ವರೇಶ್ವರ ಸಮಸ್ತ ದೋಷಾತಿ ವಿದೂರ ವಿಗ್ರಹ ಅಗಣ್ಯ ದಿವ್ಯ ಉರು ಗುಣಾರ್ಣವ. ಎಣಿಸಲಾಗದ ಅಲೌಕಿಕವಾದ ಗುಣಗಳಿಗೆ ಕಡಲಿನಂತೆ ಇರುವವ. ಸಮಸ್ತ ವಿದ್ಯಾಧಿಪತಿ, ಎಲ್ಲ ವಿದ್ಯೆಗಳ ಒಡೆಯ. ಜಗತ್ತಿಗೆ ಅರಿವನ್ನು ನೀಡುವವ. ಜಗದ್ಗುರು ಅಂದರೆ ಇಡೀ ಜಗತ್ತು ಅವರಿಗೆ ಶಿಷ್ಯರಾಗಿರಬೇಕು ಅಂತ ಅಲ್ಲ. ಯಾರು ಒಳಗಡೆ ಇದ್ದು ಅರಿವನ್ನು ಕೊಡ್ತಾನೋ ಅವನು ಜಗದ್ಗುರು. ಜಗದ್ಗುರು ಅಂದರೆ ಬಹಳ ಜನ ತಪ್ಪು ತಿಳ್ಕೊಂಡಿದ್ದಾರೆ, ಜಗತ್ತಿಗೆಲ್ಲ ಉಪದೇಶ ಮಾಡುವವರು ಅಂತ. ಜಗತ್ತಿಗೆಲ್ಲ ಉಪದೇಶ ಮಾಡುವ ಶಕ್ತಿ ಇದೆ ಮುಖ್ಯ ಪ್ರಾಣನಿಗಾಗಲಿ ವೇದವ್ಯಾಸರಿಗಾಗಲಿ. ಅಂತರ್ಯಾಮಿಯಾಗಿ ಯಾರು ನಿಯಂತ್ರಣ ಮಾಡ್ತಾರೆ ಅವನು ಜಗದ್ಗುರು. ಒಬ್ಬರಿಗೆ ಜಗತ್ತೇ ಇಲ್ಲ, ಗುರು ಹೆಂಗಾಗ್ತಾರೋ ಗೊತ್ತಿಲ್ಲ, ಅವರು ಜಗದ್ಗುರು ಜಗದ್ಗುರು ಅಂತ ಹಾಕಿಕೊಳ್ತಾರೆ. ನಾವು ಮಾಧ್ವರು ಹೇಗೆ ಹಾಕಿಕೊಳ್ತೇವೆ ಇದು ಗಮನಿಸಬೇಕಾದದ್ದು. ಎಲ್ಲರೂ ಕೂಡ ಮಾಧ್ವರಲ್ಲಿ ಜಗದ್ಗುರು ಅನ್ನುವ ಕಾನ್ಸೆಪ್ಟ್ ಇಲ್ಲ. ಈಗ ಬರುವ ಒಬ್ಬ ಪೀಠಾಧಿಪತಿ ಜಗದ್ಗುರು ಅಲ್ಲ. ಈಗ ಒಬ್ಬ ಪೀಠಾಧಿಪತಿ ಬರ್ತಾನೆ, ಯಾವುದೋ ಒಂದು ಮಾಧ್ವ ಸಂಪ್ರದಾಯವನ್ನು ಅನುಸರಿಸುವ ಮಠದಲ್ಲಿ ಒಬ್ಬ ಪೀಠಾಧಿಪತಿ ಬರ್ತಾನೆ, ಅವನು ಜಗದ್ಗುರು ಅಲ್ಲ. ಮತ್ತೆ ಜಗದ್ಗುರು ಮಧ್ವಾಚಾರ್ಯರ ಶುಭ ಸಂಪ್ರದಾಯ ಪ್ರವರ್ತಕರಾದ ವಿಷ್ಣು ತೀರ್ಥಾದಿಗಳ ಅಥವಾ ನರಹರಿ ತೀರ್ಥಾದಿಗಳ ಪರಂಪರೆಯಲ್ಲಿ ಬಂದವ ಅಷ್ಟೇ. ಜಗದ್ಗುರು ಮಧ್ವಾಚಾರ್ಯರ ಸಂಸ್ಥಾನ ಅದರಲ್ಲಿ ಅವನು ಬಂದಿದ್ದಾನೆ, ಅವನನ್ನ ಜಗದ್ಗುರು ಅಂತ ಕ್ಲೇಮ್ ಮಾಡಲ್ಲ. ಅವರು ಪಾಪ ಮಾಡಲ್ಲ. ಮಾಧ್ವ ಪರಂಪರೆಯಲ್ಲಿ ಬಂದ ಪೀಠಾಧಿಪತಿಯನ್ನ ಹೋಗಿ ನೀನು ಜಗದ್ಗುರುವ ಅಂದ್ರೆ ಇಲ್ಲ, ಜಗದ್ಗುರು ಒಬ್ಬರೇ ಮಧ್ವಾಚಾರ್ಯರು, ಅವರ ಪರಂಪರೆಯಲ್ಲಿ ನಾನು ಬಂದಿದ್ದೇನೆ ಅಂತಾನೆ ಪ್ರತಿಯೊಬ್ಬ ಪೀಠಾಧಿಪತಿ ಹೇಳ್ತಾರೆ. ಅವ್ರಿಗೇನು ನಾವು ಒಂದು ಸ್ಪೆಷಲ್ ಟ್ರೈನಿಂಗ್ ಏನು ಕೊಡಬೇಕಾಗಿಲ್ಲ, ಅವ್ರು ಹಾಗೇ ಹೇಳ್ತಾರೆ, ವಿನೀತರಾಗಿ ಹಾಗೆ ಹೇಳ್ತಾರೆ. ಬೇರೆ ಕಡೆ ಹಾಗಲ್ಲ, ಇವರೇ ಜಗದ್ಗುರು ಅಂತ. ಅದರಿಂದಾಗಿ ಜಗದ್ಗುರು ಅಂತನ್ನುವ ಕಾನ್ಸೆಪ್ಟ್ ಏನಿದೆ, ಜಗತ್ತಿಗೆಲ್ಲ ಉಪದೇಶ ಮಾಡ್ತಾರೆ ಅಂತ ಅಲ್ಲ, ಜಗತ್ತಿನ ಅಂತರ್ಯಾಮಿಯಾಗಿ ಜ್ಞಾನವನ್ನ ಪ್ರಚೋದನೆ ಮಾಡುವವರು, ಬುದ್ಧಿ ಪ್ರಚೋದನೆ ಮಾಡುವವರು ಜಗದ್ಗುರುಗಳು ಅನ್ನುವ ಕಾನ್ಸೆಪ್ಟೇ ವಿನಃ ಜಗತ್ತಿಗೆಲ್ಲ ಕರೆದು ಬಿಟ್ಟು ಉಪದೇಶ ಮಾಡ್ತಾ ಇರ್ತಾರೆ ಅಂತಲ್ಲ. ಯಾಕೆಂದ್ರೆ ಅವರು ಯಾವ ಕಾಲದಲ್ಲಿ ಭೂಮಿಯಲ್ಲಿ ತೋರಿರ್ತಾರೆ, ಅವ್ರು ಬರಲ್ಲ. ಮತ್ತೆ ಅಂದ್ರೆ ನಾ ಹೇಳಿದ್ನಲ್ಲ, ಮಾಧ್ವ ಪರಂಪರೆಯಲ್ಲಿ ಬರುವ ಪ್ರತಿಯೊಬ್ಬರಿಗೂ ಕೂಡ, ಅದು ವಿಶೇಷತಃ ಪೀಠಾಧಿಪತಿಗಳಿಗೆ ಸ್ಫುಟವಾದ ಅರಿವಿದೆ. ಏನಂತ,
ಜಗದ್ಗುರು ಮಧ್ವಾಚಾರ್ಯರು ಅವರ ಪರಂಪರೆಯಲ್ಲಿ ಬಂದವನಷ್ಟೇ ನಾನು ಅಂತನ್ನುವ ವಿನಯವೇ ಎಲ್ಲ ಮಾಧ್ವ ಪೀಠಾಧಿಪತಿಗಳಲ್ಲಿ ಇರೋದು. ಬಿಟ್ರೆ ನಾನು ಜಗದ್ಗುರು ಅಂತ ಯಾರೂ ಹೇಳ್ಕೊಳ್ಳಲ್ಲ. ಬೇರೆ ಪರಂಪರೆಯಲ್ಲಿ ಹೇಳ್ಕೊಳ್ಬಹುದೇನೋ ನಮ್ಗೆ ಗೊತ್ತಿಲ್ಲ. ಅದೇ ನಾನು ಹೇಳಿದ್ನಲ್ಲ, ಅದರಲ್ಲಿ ಹೆಚ್ಚಿನ ಪರಂಪರೆಯಲ್ಲಿ ಜಗತ್ತೇ ಇಲ್ಲ, ಗುರು ಮಾತ್ರ ಇದೆ. ಅದು ಹೆಂಗದು ಅಂತ ಗೊತ್ತಿಲ್ಲ. ಇದು ವಾಸ್ತವ ಸ್ಥಿತಿ ನಾನು ನಿಮ್ಮ ಮುಂದೆ ಇಡ್ತಾ ಇರೋದು. ಯಾಕೆಂದ್ರೆ ಮೊನ್ನೆ ತಾನೇ ಒಂದು ವಿಡಿಯೋ ವಿವಾದಾಸ್ಪದವಾಗಿ ಎಲ್ಲ ಕಡೆ ಬರ್ತಾ ಇತ್ತು. ಅದರ ಬಗ್ಗೆ ನಮ್ಮ ನಿಲುವೇನು, ನಮ್ಮ ಪೀಠಾಧಿಪತಿಗಳ ನಿಲುವೇನು ಅನ್ನೋದನ್ನ ಅವರೆಲ್ಲರ ಪರವಾಗಿ ನಾನು ಹೇಳ್ತಾ ಇರೋದು. ಅವ್ರಿಗೆಲ್ಲ ಅದೇ ಅಭಿಪ್ರಾಯ ಇದೆ. ಹೀಗೆ ಜಗದ್ಗುರು ಅಂತಂದ್ರೆ ಹೀಗೆ ಸಮಸ್ತ ವೇದವ್ಯಾಸರು ಜಗದ್ಗುರು. ಇನ್ನು ಅನಂತ ಶಕ್ತಿ ಜಗದೀಶ್ವರೇಶ್ವರ, ಅನಂತವಾದ ಶಕ್ತಿ ಇರುವವ, ಜಗತ್ತಿಗೆ ಒಡೆಯರಾದ ಬ್ರಹ್ಮಾದಿಗಳಿಗೂ ಒಡೆಯನಾದವ, ಸಮಸ್ತ ದೋಷಾತಿ ವಿದೂರ ವಿಗ್ರಹ, ಎಲ್ಲ ದೋಷಗಳಿಂದ ದೂರಾಗಿರುವ ಮೈಯವ, ಶುಭ ಮರತಕವರ್ಣ ರಕ್ತಪಾದಾಬ್ಜನೇತ್ರ ಧರಕರ ನಖರಸನಾಗ್ರಹ ಚಕ್ರಶಂಖಾಬ್ಜರೇಖ ರವಿಕರವರ ಗೌರಂ ಚರ್ಮಚೈಣಂ ವಸಾನಃ ತಡಿದಮಲ ಜಟಾ ಸಂದೀಪ್ತ ಜೂಟಂ ದಧಾನಃ. ಇಲ್ಲಿ ಒಂದು ವಿಚಿತ್ರ ಛಂದಸ್ಸನ್ನ ಮಧ್ವರು ಬಳಸಿದ್ದಾರೆ. ಆ ಛಂದಸ್ಸಿನ ಬಗ್ಗೆ ನಾನು ಹೇಳ್ತೇನೆ. ಮೊದಲು ಸ್ವರಾಣ್ ಮಾಲಿನಿ ಅಂತ, ಸ್ವರಾಟ್ ಮತ್ತೆ ಮಾಲಿನಿ, ಎರಡು ಅಕ್ಷರ ಜಾಸ್ತಿ ಆಗಿರುವ ಮಾಲಿನಿ ಛಂದಸ್ಸು. ಈ ಗ್ರಂಥ ವೇದಕ್ಕೆ ಸದೃಶ, ವೇದದ ಮಾದರಿಯನ್ನ ಅವಲಂಬಿಸಿದೆ ಅಂತ ಇದರ ಅಭಿಪ್ರಾಯ. ಯಾಕೆಂದ್ರೆ ವೇದದಲ್ಲಿ ಮಾತ್ರ ಸ್ವರಾಟ್ ಅನ್ನುವ ಛಂದಸ್ಸನ್ನು ಬಳಸ್ತಾರೆ. ಎರಡು ಅಕ್ಷರ ಜಾಸ್ತಿ ಆಗಿದ್ದು ಸ್ವರಾಟ್, ಎರಡು ಅಕ್ಷರ ಕಡಿಮೆ ಆದರೆ ವಿರಾಟ್, ಒಂದಕ್ಷರ ಜಾಸ್ತಿ ಆದರೆ ಭುರಿಕ್, ಒಂದಕ್ಷರ ಕಡಿಮೆ ಆದರೆ ನಿಚ್ರುತ್. ಅದರಿಂದಾಗಿ ಇದು ಸ್ವರಾಣ್ ಮಾಲಿನಿ ಅಂತ, ಎರಡು ಅಕ್ಷರ ಜಾಸ್ತಿ ಆಗಿದೆ. ಅಂದ್ರೆ ವೇದವ್ಯಾಸರನ್ನ ವರ್ಣಿಸುವಾಗ ಅವರ ಶುಭ ಲಕ್ಷಣ ಅಂತನ್ನೋದು ನನ್ನ ಮಾತಿಗಿಂತ ಹೆಚ್ಚು ಅಂತ ಹೇಳಿ ಛಂದಸ್ಸಿನ ಮೂಲಕ ಆಚಾರ್ಯರು ತೋರಿಸಿದ್ರು. ಛಂದಸ್ ಪ್ರಪಂಚದಲ್ಲಿ ವೇದ ಬಿಟ್ರೆ ಇನ್ನೊಂದು ಕಡೆ ಸ್ವರಾಟ್ ಅಂತನ್ನುವ ರೀತಿ ಅನುಸೃತವಾದದ್ದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿಯೇ. ಬೇಕಾಷ್ಟು ಛಂದಸ್ಸಿನ ಪ್ರಭೇದಗಳು, ಛಂದಸ್ಸಿನ ರೀತಿ ನೀತಿಗಳು, ವಿಭಿನ್ನ ಛಂದಸ್ಸಿನ ನಿರೂಪಣೆಗಳು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಗಿದೆ. ಅದರಲ್ಲಿ ಇದೊಂದು ಶುಭ ಮರತಕ ವರ್ಣ. ಮರತಕ ಅಂದ್ರೆ ನೀಲಿ ಬಣ್ಣ, ನೀಲಿ ಬಣ್ಣದ ಮೈ, ವ್ಯಾಸಜ್ಜ ನೀಲಿ ಬಣ್ಣದ ಮೈ, ರಕ್ತಪಾದಾಬ್ಜನೇತ್ರ ಧರಕರ ನಖರಸನಾಗ್ರಹ, ಕೆಂಪಾದ ಅಂಗಾಲು, ತುದಿ ಕೆಂಪಾದ ಕಣ್ಣು, ಕೆಂಪಾದ ತುಟಿ, ಅಂಗೈ ಕೆಂಪು, ಉಗುರು ಕೆಂಪು, ನಾಲಿಗೆಯ ತುದಿ ಕೆಂಪು, ಚಕ್ರ ಶಂಖಾಬ್ಜರೇಖ, ಕೈಯಲ್ಲಿ ಚಕ್ರದ ಶಂಖದ ಗೆರೆ ಇದೆ. ರವಿ ಕರವರ ಗೌರಂ ಚರಮ ಚೈಣಂ ವಸಾನಃ, ಹಳದಿ ಬಣ್ಣದ ಐಣಂ ಜಿಂಕೆಯ ಚರ್ಮವನ್ನ ವಸಾನಃ ತೊಟ್ಟು, ತಡಿದಮಲ ಜಟಾ ಸಂದೀಪ್ತ ಜೂಟಂ ದಧಾನಃ, ಮಿಂಚಿನಂತೆ ಕಂಗೊಳಿಸುವ ಅಥವಾ ಹೊಂಬಣ್ಣದ ಜಟೆಯನ್ನ ಧರಿಸಿ ವೇದವ್ಯಾಸ ಕಾಣಿಸಿಕೊಂಡ. ವಿಸ್ತೀರ್ಣ ವಕ್ಷಾ ಕಮಲಾಯತಾಕ್ಷ ಬೃಹದ್ಭುಜ ಕಂಬು ಸಮಾನ ಕಂಠ ಸಮಸ್ತ ವೇದಾನ್ ಮುಖತಃ ಸಮುದ್ಗಿರನ್ ಅನಂತ ಚಂದ್ರಾಧಿಕ ಕಾಂತ ಸನ್ಮುಖ. ವಿಸ್ತೀರ್ಣ ವಕ್ಷಾ ಹರವಾದ ಎದೆಯವನು, ಕಮಲಾಯತಾಕ್ಷ ತಾವರೆಯ ಎಸಳಿನಂತೆ ಅರಳುಗಣ್ಗಳವನು,
ಬೃಹದ್ಭುಜ ಹಿರಿದಾದ ಮುಯ್ಪುಗಳವನು, ಕಂಬು ಸಮಾನ ಕಂಠ ಶಂಖದಂತೆ ನುಣುಪಾದ ಮೂರುಗೆರೆಯ ಕೊರಳವನು, ಸಮಸ್ತ ವೇದಾನ್ಮುಖತಃ ಸಮುದ್ಗಿರನ್, ಸಮಸ್ತ ವೇದಾನ್ ಎಲ್ಲ ವೇದಗಳನ್ನು ಮುಖದಿಂದ ಹೇಳುತ್ತಾ ಬಂದದ್ದು, ಅನಂತ ಚಂದ್ರಾಧಿಕ ಕಾಂತ ಸನ್ಮುಖ ಸಾವಿರಾರು ಚಂದ್ರರಿಗಿಂತ ತಂಪು ನೀಡುವ ಮೊರೆಯವನು, ಪ್ರಬೋಧ ಮುದ್ರಾಯುತದೋರ್ದ್ವಯಾನ್ವಿತೋ ಯಜ್ಞೋಪವೀತಾಜಿನಮೇಖಲೋಲ್ಲಸನ್ ದೃಶಾ ಮಹಾಜ್ಞಾನ ಭುಜಂಗದಷ್ಟಂ ಉಜ್ಜೀವಯಾನೋ ಜಗದತ್ಯರೋಚತ. ಪ್ರಬೋಧ ಮುದ್ರಾ ಭಯದೋಹ ವೇದವ್ಯಾಸ ರೂಪವನ್ನು ಚಿಂತನೆ ಮಾಡಲಿಕ್ಕೆ ಬಹಳ ಸುಲಭ. ಕಾರಣ ಏನಂದ್ರೆ ಎರಡೇ ಕೈ, ಬೇರೆಲ್ಲ ಕೈಗಳುಂಟು, ಅದು ನಾಲ್ಕು ಕೈ ನಮಗೆ ಇವತ್ತು ಗಮನಕ್ಕೆ ಬರೋದಿಲ್ಲ. ಅದರಿಂದಾಗಿ ಎರಡು ಕೈಗಳ ವೇದವ್ಯಾಸ ರೂಪವನ್ನ, ಎರಡು ಕೈಗಳ ಕಪಿಲನನ್ನ, ಎರಡು ಕೈಗಳ ದತ್ತಾತ್ರೇಯನನ್ನ, ಎರಡು ಕೈಗಳ ರಾಮಚಂದ್ರನನ್ನ ಚಿಂತನೆ ಮಾಡಲಿಕ್ಕೆ ಆಗತ್ತೆ. ಅದರಿಂದಾಗಿ ಅದು ಸುಲಭ. ವೇದವ್ಯಾಸ ರೂಪವಂತೂ ಪ್ರಬೋಧ ಮುದ್ರಾ ಅಭಯದೋಹ, ಜ್ಞಾನದ ಮುದ್ರೆ ಬಲಗೈಯಲ್ಲಿ, ಎಡಗೈಯಿಂದ ಭಯ ಪಡಬೇಡಿರಿ ಅಂತ ತೋರಿಸ್ತಾ ಇದ್ದಾನೆ. ಯಜ್ಞೋಪವೀತಾದಿನ ಮೇಖಲೋಲ್ಲಸನ್, ಜನ್ನದಾರ ಹಳ ಮತ್ತೆ ಅಜಿನ ಮೇಲ್ಗಡೆ ಹೊದ್ದ ಜಿಂಕೆಯ ಚರ್ಮ ಅದರಿಂದ ಕಂಗೊಳಿಸುತ್ತಾ, ಕಣ್ಣಿನಿಂದ ಮಹಾ ಅಜ್ಞಾನ ಭುಜಂಗದಷ್ಟಂ, ಅಜ್ಞಾನವೆಂಬ ಹಾವು ಕಚ್ಚಿ ಸತ್ತು ಮಲಗಿದ ಜಗತ್ತನ್ನ ಉಜ್ಜೀವಯಾನ ಕಣ್ಗಳ ಸನ್ನೆಯಿಂದ ಅರಿವನ್ನು ನೀಡುತ್ತಾ ಕಂಗೊಳಿಸಿದ. ನಮ್ಮ ದಿಲೀಪ ರತ್ನಾಕರರ ಪ್ರಶ್ನೆ, ಅಲ್ಲ ಕಂಬದಿಂದ ಹೊರಬರುವಾಗ ಕಂಬಕ್ಕೆ ನೋವಾಗೋದಿಲ್ಲ, ಹಾಗೆ ವೇದವ್ಯಾಸರ ತಾಯಿ ಸತ್ಯವತಿಗೆ ನೋವಾಗದೇ ಇರತ್ತಾ? ನೋವಾಗತ್ತ, ಗೊತ್ತಾಗತ್ತಾ ಗೊತ್ತಾಗಲ್ವಾ ಅಂತ. ನೋವಾಗತ್ತಾ ಅಂತಂದ್ರೆ ಎಂತ ಗೊತ್ತಾ? ಕಂಬದಂತೆ ಅನ್ನುವ ದೃಷ್ಟಾಂತ ಸರಿಯಲ್ಲ ಅಂತ ಅವರ ಅಭಿಪ್ರಾಯ. ನೋವಾಗಲ್ವಾ ಅಂದ್ರೆ ದೇವರು ಹೊರಗಡೆ ಬಂದದ್ದು ಗೊತ್ತಾಗದೆ ಹೋದ್ರೆ ನನ್ನ ಮಗ ಅನ್ನುವ ಅಭಿಮಾನ ಅವಳಿಗೆ ಹೇಗೆ ಬರುತ್ತೆ ಸತ್ಯವತಿಗೆ ಅಂತ. ಎರಡು ಸಮಸ್ಯೆ, ಒಪ್ಪಿದ್ರೆ ಒಂದು ಸಮಸ್ಯೆ, ಒಪ್ಪದೇ ಇದ್ರೆ ಒಂದು ಸಮಸ್ಯೆ. ಅದಕ್ಕೆ ಅರಿವಿಗೆ ಬರುತ್ತೆ, ನಾನು ಭಗವಂತನ ಅಭಿವ್ಯಕ್ತಿಗೆ ಕಾರಣಳು ಅಂತ ಅವಳಿಗೆ ಅರಿವು ಇರುತ್ತೆ. ಆದರೆ ನೋವಾಗಲ್ಲ. ನನ್ನ ಮೈಯಿಂದ ಹೊರಗಡೆ ಬಂದ ಅನ್ನುವ ಅರಿವು ಇರುತ್ತೆ, ನೋವಾಗಲ್ಲ. ಕಂಬಕ್ಕೆ ನೋವು ಆಗಲ್ಲ, ಅರಿವು ಇಲ್ಲ. ದುಃಖ ಆಗಲ್ಲ. ಯಾಕೆ ಅಂದರೆ ದೇವರ ಸಂಕಲ್ಪವೇ ಹಾಗೆ. ಅದರಿಂದಾಗಿ ದುಃಖ ಆಗೋದೇ ಇಲ್ಲ. ಆದರೂ ಅವಳಿಗೆ ನನ್ನ ಮಗ ಅನ್ನುವ ಅಭಿಮಾನ ಆಗಾಗ ಬರುತ್ತೆ. ಅದು ಬಹಳ ವಿಚಿತ್ರ. ನನ್ನ ಮಗ ಎಲ್ಲರಂತೆ ಅನ್ನುವ ಭಾವನೆ ಕೆಲವೊಮ್ಮೆ ಬರುತ್ತೆ. ನನ್ನ ಮಗನಿಗೆ ಏನಾಗತ್ತೋ ಅನ್ನುವ ಆತಂಕ ಕೆಲವೊಮ್ಮೆ ಕಾಡತ್ತೆ. ಅದು ಹೇಗೆ ಅನ್ನೋದೇ ಬಹಳ ಆಶ್ಚರ್ಯ. ಅದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರಲ್ಲ. ದೃಶಾ ಅಜ್ಞಾನ ಭುಜಂಗದಷ್ಟಂ, ಅರಿವಿನ ಕೊರತೆ ಎಂಬ ಹಾವು ಕಚ್ಚಿ ಒದ್ದಾಡುವ ಜಗತ್ತನ್ನ ಕಣ್ಣಿನಿಂದಲೇ ಎಬ್ಬಿಸಿದ. ಓಹ್, ಇದು ಅರಿವಿನ ಬೆಳಕು ಎನ್ನುವಂತಾಯಿತು. ಅಜ್ಞಾನವೆಂಬ ಸರ್ಪ. ನೀವು ಪ್ಯಾಬ್ಲೋ ನೆರೂಡಾ ಅಂತ ಹೇಳಿ ಒಬ್ಬ ಕವಿ ಇದ್ದಾನೆ. ಕೆಲವು ಕವಿಗಳೆಲ್ಲ ಇದ್ದಾರೆ,
ಬೋದಿಲೇರು, ಪ್ಯಾಬ್ಲೋ ನೆರೂಡ ಅವೆಲ್ಲ ನಮ್ಮ ಬುದ್ಧಿಲದ್ದಿ ಜೀವಿಗಳಿಗೆ ಅತ್ಯಂತ ಪ್ರಿಯರು. ಅವ್ರದ್ದನ್ನು ಓದ್ಬಿಟ್ಟು ನಮ್ಮ ಭಾರತೀಯ ಕವಿಗಳು ಏನು ಇಲ್ಲ ಅಂತ ಇರ್ತಾರೆ. ಅವನೊಂದು ರೂಪಕವನ್ನು ಬಳಸಿದ್ದಾನೆ ಒಂದು ಕಾವ್ಯದಲ್ಲಿ. ರಸ್ತೆ ಅನ್ನೋದು ಹೆಬ್ಬಾವಿನ ತರಹ ಇತ್ತು. ಏನು ಅದ್ಭುತ ರೂಪಕ ಅಂತ. ಅದಕ್ಕಿಂತ ಚೆನ್ನಾದ ಒಂದು ರೂಪಕ ಇದೆ, ಅಜ್ಞಾನವೆಂಬ ಹಾವು ಅಂತ. ಅದು ಎಲ್ಲ ಕಡೆ ಇದೆ. ಅಜ್ಞಾನವೆಂಬ ಹಾವು ಕಡಿದು ಕೆಳಗಡೆ ಬಿದ್ದವರನ್ನ ಅರಿವಿನ ಕಣ್ಣಿನಿಂದ ಎಬ್ಬಿಸಿದವ ಅಂತನ್ನೋದು ಎಂತಹ ರೂಪಕ ಅದು. ಅಜ್ಞಾನವೆಂಬ ಹಾವು. ಈ ತರಹದ ಅನೇಕ ರೂಪಕಗಳಿದೆ. ವೈದಿಕರು ಗಮನಿಸಲ್ಲ, ಲೌಕಿಕರು ಗೊತ್ತಾಗಲ್ಲ. ಹಿಂಗಾಗೋಗುತ್ತೆ ಎಷ್ಟೋ ಬಾರಿ. ಸಲೋಕ ಧರ್ಮಾಭಿರಿರಕ್ಷಯಾ ಪಿತುಃ ದ್ವಿಜತ್ವಮಾಪ್ಯಾಶು ಪಿತುರ್ದದೌ ನಿಜಂ ಜ್ಞಾನಂ ತಯೋಃ ಸಂಸ್ಕೃತಿ ಮಾತ್ರತಃ ಸದಾ ಪ್ರತ್ಯಕ್ಷ ಭಾವಂ ಪರಮಾತ್ಮನೋ ದದೌ. ಲೋಕಧರ್ಮಾಭಿರಿರಕ್ಷಯ. ವೇದವ್ಯಾಸರು ಬಹಳ ಎಚ್ಚರದಿಂದ ನಡೀತಾರಂಥವ್ರು. ಕಾರಣ ಏನು ಅಂದರೆ ಕೆಲವನ್ನ ಲೋಕದಂತೆ ಅನುಸರಿಸ್ತಾರೆ. ವೇದವ್ಯಾಸರಂತೆ ನಾನು ಕೂಡ ಉಪನಯನ ಮಾಡಿಕೊಳ್ಳೋಲ್ಲ ಅಂತ ಹಠ ಹಿಡಿಬಾರದು. ಅದಕ್ಕೆ ಬೇರೆ ಮಾಡೆಲ್ಗಳಿದ್ದಾರೆ. ವೇದವ್ಯಾಸರನ್ನಂತೂ ಅದಕ್ಕೆ ಮಾಡೆಲ್ ತೆಗೆದುಕೊಳ್ಬಾರದು. ಅದಕ್ಕಾಗಿ ವೇದವ್ಯಾಸ ದೇವರು ತಂದೆಯಿಂದ ಉಪನಯನ ದೀಕ್ಷೆಯನ್ನು ಪಡೆದರು, ಉಪನಯನ ಸಂಸ್ಕಾರವನ್ನು ಪಡೆದರು. ಅದು ಬಹಳ ಆಶ್ಚರ್ಯ. ಕೂಡಲೇ ಹುಟ್ಟಿದ ಮಗು, ಸದ್ಯೋ ಗರ್ಭ, ಕೂಡಲೇ ಹುಟ್ಟಿದ ಮಗು, ಕೂಡಲೇ ಬೆಳೆಯಿತು. ಮೊನ್ನೆ ಯಾರೋ ಕೇಳ್ತಾ ಇದ್ರು, ವೇದವ್ಯಾಸರು ಹುಟ್ಟಿದ ಕೂಡಲೇ 3 ವರ್ಷದವರಾದರಂತೆ, ಹೌದಾ ಅಂತ. 4 ವರ್ಷದವರೋ 3 ವರ್ಷದವರೋ ಏನೋ ಆ ಪ್ರಶ್ನೆ ಇತ್ತು. ಹುಟ್ಟಿದ ಕೂಡಲೇ ಕ್ರಮವಾಗಿಯೇ ಬೆಳೆದದ್ದು, ಆದರೆ ಅದು ಸೆಕೆಂಡ್ಸ್ ಅಲ್ಲಿ ಅಷ್ಟೇ. ಹೀಗಾಗಿ ದ್ವಿಜತ್ವಂ ಆಪ್ಯ ಆಶು, ಉಪನಯನ ಮಾಡಿಸಿಕೊಂಡ ವೇದವ್ಯಾಸರು ತನ್ನ ಅಪ್ಪನಿಗೆ ಕೂಡಲೇ ಜ್ಞಾನ ಕೊಟ್ಟರು. ಉಪನಯನ ಮಾಡಿಸಿಕೊಳ್ಳೋದು ಜ್ಞಾನ ಪಡಿಲಿಕ್ಕೆ, ಜ್ಞಾನ ಕೊಡ್ಲಿಕ್ಕಲ್ಲ. ಇಲ್ಲಿ ಉಪನಯನ ಮಾಡಿಸಿಕೊಂಡವರು ಉಪನಯನ ಮಾಡಿದವರಿಗೆ ಜ್ಞಾನ ಕೊಟ್ಟರು. ಅದ್ಭುತ. ಸದಾ ಪ್ರತ್ಯಕ್ಷ ಭಾವಂ ಪರಮಾತ್ಮನೋ ದದೌ. ಆಮೇಲೆ ನೀನು ಯಾವಾಗ ಕೇಳ್ತೀಯ ನಾನು ಪ್ರತ್ಯಕ್ಷನಾಗ್ತೇನೆ ಅಂತ ಪರಾಶರರಿಗೆ ಆ ವರವನ್ನು ಕೊಟ್ಟರು. ಏನು ಅದ್ಭುತ. ವೇದವ್ಯಾಸರ ಹತ್ತಿರ ಅದೊಂದು ಜನ್ಮ ಜನ್ಮಾಂತರಗಳ ಕನಸು. ವೇದವ್ಯಾಸರ ಹತ್ತಿರ ಇರಬೇಕು, ಏನು ಬೇಕಾದರೂ ಕೇಳಬಹುದಲ್ಲ. ಜ್ಞಾನದಲ್ಲಿ ಯಾವ ಸಂದೇಹ ಇಲ್ಲದೆ ಸುಖವಾಗಿ ಜಗತ್ತಿನ ಬೌದ್ಧಿಕವಾದ ಪ್ರಮೇಯಗಳನ್ನು, ಬೌದ್ಧಿಕವಾದ ಆಯಾಮಗಳನ್ನು ತಿಳ್ಕೊಳ್ತಾ ಸ್ವರೂಪಾನಂದಕ್ಕೆ ಸಾಧನವಾಗುವಂತೆ ಬೆಳೆಯಬಹುದಲ್ಲ ಅಂತ ನೆನಪಿಸಿಕೊಂಡ್ರೆ ನಮಗದು ಬರಬಾರದೆ ಅಂತ ಆಗತ್ತೆ. ಆ ದಿಸೆಯಲ್ಲಿ ನಮ್ಮ ಪ್ರಯತ್ನ ಸಾಗುವ ಹಾಗೆ ಅವರೇ ಅನುಗ್ರಹಿಸಬೇಕು. ದ್ವೈಪಾಯನಸ್ಸೋಥ ಜಗಾಮಮೇರುಂ ಚತುರ್ಮುಖಾದ್ಯೈರನುಗಮ್ಯಮಾನಃ ಉದ್ಧೃತ್ಯ ವೇದಾನಖಿಲಾನ್ ಸುರೇಭ್ಯೋ ದದೌ ಮುನಿಭ್ಯಶ್ಚ ಯಥಾದಿ ಸೃಷ್ಟೌ. ಆಮೇಲೆ ದ್ವೈಪಾಯನಃ ಸಹ ಅಥ ಮೇರುಂ ಜಗಾಮ. ವೇದವ್ಯಾಸರು ಮೇರು ಪರ್ವತಕ್ಕೆ ಹೋದರು. ಚತುರ್ಮುಖಾದ್ಯೈರನುಗಮ್ಯಮಾನಃ, ಚತುರ್ಮುಖ ಮೊದಲಾದವರೆಲ್ಲ ಹಿಂಬಾಲಿಸಿಕೊಂಡು ಹೋದರು. ಉದ್ಧೃತ್ಯ ವೇದಾನ್ ಅಖಿಲಾನ್ ಸುರೇಭ್ಯೋ ದದೌ ಮುನಿಭ್ಯಶ್ಚ ಯಥಾ ಆದಿಸೃಷ್ಟವು. ವೇದಾನ್ ಅಖಿಲಾನ್, ಎಲ್ಲ ವೇದಗಳನ್ನು ಉದ್ಧರಿಸಿ ಮುನಿಭ್ಯಶ್ಚ ದದೌ, ಮುನಿಗಳಿಗೆ ಕೊಟ್ಟರು. ಈ ವೇದವನ್ನು ಕೊಟ್ಟದ್ದು ಹೇಗೆ ಅಂದರೆ ಯಥಾ ಆದಿಸೃಷ್ಟವು,
ಸ್ವಯಂಭುವ ಮನ್ವಂತರಾರಂಭದಲ್ಲಿ ಯಾವ ರೀತಿ ಇತ್ತೋ ಆ ರೀತಿ. ಏಕೆಂದರೆ ವೇದದ ಎಷ್ಟು ಪಾರ್ಟ್ ಯಾವ ಕಾಲಕ್ಕೆ ಜನರಿಗೆ ಮುಟ್ಟಬೇಕು ಅಂತನ್ನೋದೊಂದು ಭಗವತ್ ಸಂಕಲ್ಪ. ಅದನ್ನು ಅರಿತವರು ಋಷಿಗಳು, ಅದವರಿಗೆ ಹೊಳೆಯುತ್ತೆ. ಆ ಶಾಖೆಯನ್ನು ಅವರು ಅದಕ್ಕೆ ಕೊಡ್ತಾರೆ. ಆಮೇಲೆ ಕ್ರಮೇಣ ಜನರ ಅಶಕ್ತಿ ಜಾಸ್ತಿ ಆಗ್ತಾ, ವೇದಗಳಲ್ಲಿ ವ್ಯಾಪ್ತಿ ಕಡಿಮೆ ಆಗ್ತಾ ಕೆಲವೇ ಶಾಖೆಗಳು ಸಿಗಲಿಕ್ಕೆ ಶುರು ಆಗುತ್ತೆ. ಮೂಲ ಸ್ವರೂಪದಲ್ಲಿ ವೇದವನ್ನು ಕೊಟ್ಟರು ವೇದವ್ಯಾಸರು, ಆಮೇಲೆ ಅದನ್ನು ಎಡಿಟ್ ಮಾಡಿದ್ರು. ಮೊದಲು ವೇದೋದ್ಧಾರ, ಅವರು ವೇದವನ್ನು ಉದ್ಧರಿಸಿದರು. ಅಂದರೆ ಸ್ವಯಂಭುವ ಮನ್ವಂತರದ ಆರಂಭದಲ್ಲಿ ಋಷಿಗಳಿಗೆ ಹೇಗೆ ಹೊಳೆದಿತ್ತು, ಅಲ್ಲಿ ಪ್ರಚಲಿತದಲ್ಲಿ ಯಾವ ತರಹದ ವೇದ ಇತ್ತು ಹಾಗೆ ಕೊಟ್ರಂತೆ. ಮೊದಲೇ ಈ ಕೆಲಸ ಆಗಿದ್ದು. ಮಗು ಹುಟ್ಟಿ ಮಾರನೇ ದಿವಸವೇ ಈ ರೀತಿ ಆಗಿತ್ತು. ಸರ್ವಾಣಿ ಶಾಸ್ತ್ರಾಣಿ ತಥೈವ ಕೃತ್ವಾ ವಿನಿರ್ಣಯಂ ಬ್ರಹ್ಮಸೂತ್ರಂ ಚಕಾರ ತಚ್ಶುಶ್ರುವುರ್ಬ್ರಹ್ಮಗಿರೀಚ ಮುಖ್ಯಾಃ ಸುರಾಮುನೀನಾಂ ಪ್ರವರಾಶ್ಚ ತಸ್ಮಾತ್. ಸರ್ವಾಣಿ ಶಾಸ್ತ್ರಾಣಿ ತಥೈವ ಕೃತ್ವಾ, ಎಲ್ಲ ಶಾಸ್ತ್ರಗಳನ್ನು ಹಾಗೇ ಮಾಡಿದರು. ತಥೈವ ಅಂದರೆ ಹಿಂದೆ ಇದ್ದಂತೆಯೇ ಕೊಟ್ಟರು. ತಥೈವ ಅಂದರೆ ಹಾಗೆಯೇ, ಅಂದರೆ ಹಿಂದೆ ಇದ್ದಂತೆ. ವಿನಿರ್ಣಯಂ ಬ್ರಹ್ಮಸೂತ್ರಂ ಚಕಾರ, ಬ್ರಹ್ಮಸೂತ್ರವನ್ನು ಮೊದಲೇ ಮಾಡಿಟ್ರು. ನಮಗೆ ವಿನಿರ್ಣಯಂ ಬ್ರಹ್ಮಸೂತ್ರಂ ಚಕಾರ ಅನ್ನೋದು ನಾವು ಗಮನಿಸಬೇಕಾದದ್ದು. ಈಗಿನ ವಿಮರ್ಶಕರೆಲ್ಲ ಏನು ಮಾಡ್ತಾರೆ ಅಂತಂದರೆ, ಬ್ರಹ್ಮಸೂತ್ರವನ್ನು ಎಲ್ಲದರ ನಂತರ ಬರೆದದ್ದು ಅಂತ. ಅವ್ರ ತಲೆಯಲ್ಲಿ ಹೇಗೆ ಅಂದರೆ, ಬೌದ್ಧ ಮತದ ವಿಮರ್ಶೆ ಇದೆ, ಜೈನ ಮತದ ವಿಮರ್ಶೆ ಇದೆ, ನ್ಯಾಯ ಮತದ ವಿಮರ್ಶೆ ಇದೆ, ಅಂದರೆ ವೈಶೇಷಿಕ ಸೂತ್ರದ ವಿಮರ್ಶೆ ಇದೆ. ಅದರಿಂದಾಗಿ ಇದೆಲ್ಲ ಅದಾದ್ಮೇಲೆ ಬಂದಿರಬೇಕು ಅಂತ. ಅದೆಲ್ಲ ನಮಗೆ ವೇದವ್ಯಾಸರಿಗೆ ಆಗಿಲ್ವಲ್ಲ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಅನಾದಿ ಕಾಲತೋ ವೃತ್ತಾ ಸಮಯಾಹಿ ಪ್ರವಾಹತಃ ಅಂತ. ಅನಾದಿ ಕಾಲದಿಂದ ಈ ಶಾಸ್ತ್ರಗಳು ಇರ್ತವೆ, ಪ್ರವಾಹತಃ, ಪ್ರವಾಹಪೂರ್ವಕವಾಗಿ ಇರ್ತವೆ, ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಈ ಹಿನ್ನೆಲೆಯಿಂದ ಬ್ರಹ್ಮಸೂತ್ರದ ರಚನೆ ಮೊದಲೇ ಆಗಿತ್ತು. ತಚ್ಶುಶ್ರುವುರ್ಬ್ರಹ್ಮಗಿರೀಚ ಮುಖ್ಯಾಃ, ಬ್ರಹ್ಮ ರುದ್ರ ಮೊದಲಾದ ದೇವತೆಗಳು, ಮುನೀನಾಂ ಪ್ರವರಾಹ, ಮುನಿಗಳೆಲ್ಲ ತಸ್ಮಾತ್ ವೇದವ್ಯಾಸರಿಂದ ಶುಶ್ರುವು ನೇರವಾಗಿ ಕೇಳಿದರು. ಸಮಸ್ತ ಶಾಸ್ತ್ರಾರ್ಥ ನಿದರ್ಶನಾತ್ಮಕಂ ಚಕ್ರೇ ಮಹಾಭಾರತ ನಾಮಧೇಯಂ ವೇದೋತ್ತಮಂ ತಚ್ಚ ವಿಧಾತೃಶಂಕರ ಪ್ರಧಾನಕೈಸ್ತನ್ಮುಖತಃ ಸುರೈಶ್ರುತಂ. ಸಮಸ್ತ ಶಾಸ್ತ್ರಾರ್ಥ ನಿದರ್ಶನಾತ್ಮಕಂ, ಸಮಗ್ರ ಶಾಸ್ತ್ರಗಳ ನಿದರ್ಶನ ಎನಿಸಿಕೊಂಡ. ಅಂದರೆ ಇದೆಲ್ಲವೂ ಕೂಡ ವೇದ, ಅದು ಥಿಯರಿಟಿಕಲ್ ನಾಲೆಜ್. ಅದು ಪ್ರಾಕ್ಟಿಕಲ್ ಆಗಿದ್ದರೆ ಏನೇನು ಎದುರಿಸಬೇಕಾಗತ್ತೆ, ವೇದ ಹೇಳಿದ ದಾರಿಯಲ್ಲಿ ಇರುವಾಗ ಈ ಬಾಳಿನಿಂದ ಯಾವ ಯಾವ ವಿರೋಧಗಳು ವೇದಕ್ಕೆ ಬರ್ತದೆ, ವೇದದ ಚಿಂತನೆಗೆ ಹೇಗೆ ಬರುತ್ತೆ, ವೇದದ ಸ್ವರೂಪಕ್ಕೆ ಯಾವ ರೀತಿ ವಿರೋಧವಾಗಿರುತ್ತದೆ, ವೈದಿಕವಾದ ವಿಚಾರಧಾರೆಗೆ ಯಾವ ರೀತಿ ಇರುತ್ತೆ, ಅದೆಲ್ಲವನ್ನೂ ಕೂಡ ಹೇಳಿದರು. ಅದು ಮಹಾಭಾರತ. ಅದಕ್ಕೆ ಹೇಳಿದರು ಅದು ನಿದರ್ಶನಾತ್ಮಕಂ ಅಂತ. ಎಲ್ಲ ಶಾಸ್ತ್ರದಲ್ಲಿ ಹೇಳಿದ ವಿಚಾರಗಳಿಗೆ ದೃಷ್ಟಾಂತ ರೂಪಕವಾಗಿ ಮಹಾಭಾರತವನ್ನು ಬರೆದರು. ಅದು ವೇದೋತ್ತಮಂ, ವೇದಗಳಿಗೆ ಉತ್ತಮವಾದದ್ದು. ಕಾರಣ ಏನು ಅಂದರೆ ವೇದ ಥಿಯರಿಯನ್ನು ಮಾತ್ರ ಹೇಳುತ್ತೆ,
ಇದು ಪ್ರಾಕ್ಟಿಕಲ್ ಕೂಡ. ಇದು ಒಂದು. ಎರಡನೆಯದ್ದು, ಮಹಾಭಾರತದ ಅರ್ಥವಿಸ್ತಾರ ವೇದಗಳಿಗೆ ಇಲ್ಲ, ನಮಗದು ಗೊತ್ತಾಗಲ್ಲ ಅಷ್ಟೆ. ಮಹಾಭಾರತ ವೇದಕ್ಕಿಂತ ಮಿಗಿಲು. ಯಾಕೆ ಅಂದರೆ ದೇವರು ವೇದವನ್ನ ಹೇಗೆ ರಕ್ಷಣೆ ಮಾಡಿದ, ವೇದದಲ್ಲಿ ಹೇಳಿದ ಪ್ರಮೇಯವನ್ನ ರಕ್ಷಣೆ ಮಾಡಲಿಕ್ಕೆ ಅವತಾರ ಮಾಡಿದ ಭಗವಂತನ ಕಥೆ. ಆದ್ದರಿಂದ ವೇದೋತ್ತಮ. ಬಹಳ ಜನರಿಗೆ ಮಹಾಭಾರತ ಒಂದು ಕಥೆ ಅಷ್ಟೇ, ಅದು ಶಾಸ್ತ್ರ ಅಲ್ಲ. ಅದಕ್ಕೆ ಆಚಾರ್ಯರು ಅದನ್ನು ಹೇಳಿದ್ರು, ಅದು ಕಾವ್ಯ ಅಲ್ಲ, ಶಾಸ್ತ್ರ. ಅದು ವೇದಕ್ಕಿಂತಲೂ ಮಿಗಿಲಾದದ್ದು. ಅದನ್ನೂ ಕೂಡ ಬ್ರಹ್ಮದೇವರು, ಶಂಕರ, ಸದಾಶಿವ ಮೊದಲಾದವರೆಲ್ಲ ತನ್ಮುಖತಃ ಶ್ರುತಂ, ವೇದವ್ಯಾಸರಿಂದಲೇ ಕೇಳಿದ್ರು. ಅವರು ಅದರಲ್ಲಿ ಬರಿಬೇಕಾದ್ರೇನೆ ಸ್ಕ್ರಿಪ್ಟೇ ಬರೆದು ಬಿಟ್ಟಿದ್ದು ಮುಂಚಿತವಾಗಿ. ಅದರಂತೆ ನಡೀತು. ನಾವು ಒಂದು ನಾಟಕವನ್ನು, ಒಂದು ಫಿಲ್ಮನ್ನು ಮಾಡುವಾಗ ಮೊದಲು ಬರೆದು ಬಿಟ್ಟಿರ್ತೀವಿ ಸ್ಕ್ರಿಪ್ಟ್. ಅದರಂತೆ ಅವರು ನಟಿಸುವಂತೆ ನಾವು ಬೈತೇವೆ, ಹೀಗೆ ಮಾಡಿ ಹೀಗೆ ಮಾಡಿ ಅಂತ. ವೇದವ್ಯಾಸರಿಗೆ ಬೈಯೋ ಅಗತ್ಯ ಇಲ್ಲ. ನಿಜ ಜೀವನದಲ್ಲಿ ಅವ್ರಿಗೆ ಒಳಗಡೆ ಹಂಗೆ ಪ್ರಚೋದನೆ ಮಾಡಿದ್ರೆ ಸಾಕು, ಅವ್ರು ಬರದಂತೆಯೇ ನಡೀತಾರೆ. ಅದಕ್ಕೆ ಕನಕದಾಸರು ಗೊಂಬೆಯಾಟವಾಡಿಸಿದೆ, ಮಹಾಭಾರತವೆಂಬ ಗೊಂಬೆಯಾಟವಾಡಿಸಿದೆ ಅಂತ ಹೇಳ್ತಾರೆ. ಅದರಿಂದಾಗಿ ನಿಜವಾಗಿಯೂ ನಿರ್ದೇಶಕರು ಅವರೊಬ್ಬರೇ, ಅಥವಾ ನಿದೇಶಕ ಅಥವಾ ನಿರ್ದೇಶಕ, ಸಂಸ್ಕೃತದಲ್ಲಿ ಎರಡೂ ಸಾಧು. ಒಳಗಡೆಯಿಂದ ಇದ್ದು ಅವರನ್ನ ಈ ರೀತಿ ಇರಬೇಕು ಅಂತ ಹೇಳುವವರು ನಿದೇಶಕರು. ಆ ತರಹ ಮೊದಲು ರಚನೆ ಮಾಡಿದ್ದು. ಅಥೋ ಗಿರೀಚಾದಿ ಮನೋನುಚಾಯಿ ಕಲಿರ್ಮಮಾರಾಚು ಸ್ವಾಂಗ್ಮಯೈಶ್ವರೈ ನಿಕೃತ್ತ ಶೀರ್ಷೋ ಭಗವನ್ ಮುಖೇರಿತೈ ಸುರಾಶ್ಚ ಸಜ್ಞಾನ ಸುಧಾರತಂ ಪಪುಃ. ಅಥೋ ತದನಂತರ ಗಿರೀಶಾದಿ ಮನೋನುಷಾಯಿ, ರುದ್ರದೇವರೇ ಮೊದಲಾದವರ ಮನಸ್ಸಿನಲ್ಲಿ ನೆಲೆಗೊಂಡ ಕಲಿಯು ಸುವಾಂಗ್ಮಯೈಶ್ವರೈ, ಒಳ್ಳೆಯ ಮಾತು ಎಂಬ ಬಾಣದಿಂದ ನಿಕೃತ್ತ ಶೀರ್ಷಃ, ತಲೆಯನ್ನು ಕತ್ತರಿಸಿಕೊಂಡವನಾಗಿ ಮಮಾರ ಸತ್ತ. ಕಲಿ ಏನು ಸಾಫ್ಟ್ ಫಾರ್ಮಲ್ಲಿದ್ದ, ಅಂದರೆ ಜ್ಞಾನರೂಪನಾಗಿ ಇದ್ದ, ಅವನು ಸತ್ತ. ನಿಕೃತ್ತ ಶೀರ್ಷಃ, ತಲೆ ಕತ್ತರಿಸಿದ ಮೇಲೆ ಇನ್ನೇನು ಇಲ್ಲಲ್ಲ. ವೇದವ್ಯಾಸರು ದುರ್ವಿಚಾರಗಳ ಬುಡವನ್ನೇ ಕತ್ತರಿಸಿದ್ರು. ಅದರಿಂದಾಗಿ ಹೇಳಿದ್ದು ನಿಕೃತ್ತ ಶೀರ್ಷಃ. ಸುರಾಶ್ಚ, ದೇವತೆಗಳು ಕೂಡ ಸಜ್ಞಾನ ಸುಧಾರ ಸಂಪಪುಹು, ಜ್ಞಾನವೆಂಬ ಅಮೃತದ ಸಾರವನ್ನ ಸ್ವೀಕರಿಸಿದರು. ಹೀಗಾಗಿ ಅಮೃತಮಥನ ಆದ ಮೇಲೆ ಬೌದ್ಧಿಕವಾದ ಅಮೃತಮಥನ ಆಗಿದ್ದು ವೇದವ್ಯಾಸರ ಕಾಲದಲ್ಲಿ. ಅದಕ್ಕೆ ಸಜ್ಞಾನ ಸುಧಾರತಂ ಅಂತ ಹೇಳಿ, ಅಥೋ ಮನುಷ್ಯೇಷು ತಥಾ ಸುರೇಷು ರೂಪಾಂತರೈಃ ಕಲಿರೇವಾವಶಿಷ್ಟಃ ತಥೋ ಮನುಷ್ಯೇಷು ಚ ಸತ್ಸು ಸಂಸ್ಥಿತೋ ವಿನಾಶ್ಯ ಇತ್ಯೇಷ ಹರಿರ್ವ್ಯಚಿಂತಯತ್. ಹೀಗೆ ದೇವತೆಗಳಲ್ಲಿ ಅಜ್ಞಾನದ ನಾಶ ಆಯಿತು, ಜ್ಞಾನಪ್ರದಾನ ಆಯಿತು. ಅಥೋ ಮನುಷ್ಯೇಷು ತಥಾ ಅಸುರೇಷು, ಮನುಷ್ಯರಲ್ಲಿ ಅಸುರರಲ್ಲಿ ಬೇರೆ ಬೇರೆ ರೂಪದಿಂದ ಕಲಿ ಉಳಿದುಕೊಂಡ, ಅಂದರೆ ಅಜ್ಞಾನ ಅವಿದ್ಯೆಗಳು ಉಳಿದುಕೊಂಡವು. ಆಗ ವೇದವ್ಯಾಸರು ಯೋಚನೆ ಮಾಡಿದರು, ಸಜ್ಜನರಲ್ಲಿ ಶುದ್ಧವಾದ ಜ್ಞಾನ ಬರಬೇಕು ಅಂತ ಚಿಂತಿಸಿದರು ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನ ಮುಗಿಸೋಣ.
ನಾಳೆ ಇದನ್ನು ಮುಂದುವರಿಸೋಣ. ಕೃಷ್ಣಾರ್ಪಣಮಸ್ತು.